ನಾನಿವತ್ತು ಮಂಜುನಾಥ್ ಶೆಟ್ಟಿಯವರ ನಿರೂಪಣೆಯಲ್ಲಿ ಒಂದು ಪಾಠಶಾಲಾ ಚಲನಚಿತ್ರನ ಮಾಡಿದ್ದಾರೆ. ಅದು ಇವತ್ತು ರಾಜ್ಯಾದ್ಯಂತ ಬಿಡುಗಡೆಗೆ ಜೂನ್ನಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ತೀರ್ಥಹಳ್ಳಿ ಹಳ್ಳಿಯ ಸೊಗಡಿನ ಒಂದು ಚಲನಚಿತ್ರನ ಮಂಜುನಾಥ್ ಶೆಟ್ಟಿಯವರ ಟೀಮು ಮಾಡಿದೆ. ಅದರಲ್ಲಿ ಇವತ್ತು ಹಳ್ಳಿ ಸೊಗಡು ಯಾವ ತರ ಅಂದ್ರೆ ಒಂದು 80-70ರ ದಶಕದಲ್ಲಿ ಒಂದು ಮಕ್ಕಳುಗಳು ಯಾವ ತರ ಶಾಲೆಗೆ ಹೋಗ್ತಾ ಇದ್ರು, ಯಾವ ತರ ಹಳ್ಳಿ ಜೀವನ ನಡೆಸ್ತಾ ಇದ್ರು ಅನ್ನೋದನ್ನ ಇವತ್ತು ಅದನ್ನ ಮತ್ತೆ ಚಿತ್ರೀಕರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತಿನ ಜನಾಂಗದ ಮಕ್ಕಳಿಗೆ ಹಳ್ಳಿ ಸೊಗಡಿನ ಜೀವನನೇ ಗೊತ್ತಿಲ್ಲ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಮಂಜುನಾಥ್ ಶೆಟ್ಟಿಯವರ ಟೀಮು ಇಂಥ ಒಂದು ಪಾಠಶಾಲೆಯನ್ನ ಚಲನಚಿತ್ರನ ರಾಜ್ಯಾದ್ಯಂತ ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದು ನಿಜವಾಗ್ಲೂ ಖುಷಿ ಕೊಡುತ್ತೆ. ಯಾಕೆಂದ್ರೆ ನಾವು ಚಿಕ್ಕವರಿರುವಾಗ ಯಾವ ತರ ಅಂದ್ರೆ ಎಷ್ಟು ಆಟ ಪಾಠಗಳನ್ನ ಆಡಿದ್ವಿ ಈ ಚಲನಚಿತ್ರದಲ್ಲಿ ತೋರಿಸಿದ್ದಾರೆ. ಇವತ್ತು ಚಿನಿದಾಂಡ್ ಇರ್ಬೋದು, ಲಗೋರಿ ಇರ್ಬೋದು, ಒಂದು ಗೋಲಿ ಆಟ ಇರ್ಬೋದು, ಒಂದು ಗದ್ದೆಯಲ್ಲಿ ಕೆಸರು ಗದ್ದೆಯಲ್ಲಿ ಆಟ ಆಡೋಂಥದ್ದಿರ್ಬೋದು, ಮಕ್ಕಳು ಹಳ್ಳಗಳನ್ನ ದಾಟಿ ಶಾಲೆಗಳಿಗೆ ಹೋಗೋ ಅಂಥದ್ದಿರ್ಬೋದು. ಇಂಥದ್ದೆಲ್ಲ ಇವತ್ತಿನ ಜನರೇಷನ್ ಮಕ್ಕಳಿಗೆ ಏನು ಗೊತ್ತೇ ಇಲ್ಲ ಅಂತ ಹೇಳ್ಬೋದು. ಅಂತ ಒಂದು ಚಲನಚಿತ್ರನ ನಮ್ಮ ಮಂಜುನಾಥ್ ಶೆಟ್ಟಿಯವರ ಟೀಮು ಮಾಡ್ತಾ ಇರೋದು ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ. ಎಲ್ಲರೂ ಈ ರಾಜ್ಯಾದ್ಯಂತ ಜೂನಲ್ಲಿ ಬಿಡುಗಡೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ತೀರ್ಥಹಳ್ಳಿಯ ಒಂದು ಭಾಷೆ ಮತ್ತು ತೀರ್ಥಹಳ್ಳಿಯ ಹಳ್ಳಿಯಲ್ಲಿರೋ ಮಕ್ಕಳನ್ನ ತಗೊಂಡು ಈ ಚಲನಚಿತ್ರನ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಹೆಮ್ಮೆ ಪಡ ಅಂತದ್ದು. ಇವತ್ತು ಮಕ್ಕಳುಗಳಿಗೆ ಎಷ್ಟೊಂದು ಪ್ರೋತ್ಸಾಹಗಳು ಸಿಗ್ತಾ ಇದೆ ಇದರಿಂದ ಅಂತ ನಿಜವಾಗ್ಲೂ ಖುಷಿ ಆಗುತ್ತೆ. ಅದನ್ನ ಪೂರ ಹಳ್ಳಿ ಹೇಗೆ ಟಿಪಿಕಲ್ ಹಿಂದೆ ಏನ್ ಹಳ್ಳಿ ಇತ್ತು, ಆ ಮಕ್ಕಳುಗಳು ಹೇಗೆ ಸಣ್ಣ ಸಣ್ಣ ಗೌರ್ಮೆಂಟ್ ಶಾಲೆಗಳಿಗೆ ಹಳ್ಳಗಳನ್ನ ದಾಟಿ ಇರ್ಬೋದು, ಗದ್ದೆಗಳನ್ನ ದಾಟಿ ಇರ್ಬೋದು, ಅಲ್ಲಿ ಮೀನುಗಳನ್ನ ಹಿಡಿಯುವಂಥದ್ದು, ಏಡಿಗಳನ್ನ ಹಿಡಿಯುವಂಥದ್ದು, ಈ ತರ ಒಂದು ವಾತಾವರಣದಲ್ಲಿ ಬೆಳೆದ ಮಕ್ಕಳು ಇವತ್ತು ದೇಶಾದ್ಯಂತ ಹೆಸರುಗಳನ್ನ ಮಾಡಿದ್ದಾರೆ. ಅಂತ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಚಲನಚಿತ್ರನ ಮಾಡ್ತಾ ಇದ್ದಾರೆ. ಇವತ್ತಿನ ಜನಾಂಗದ ಮಕ್ಕಳು ನಿಜವಾಗ್ಲೂ ನೋಡ್ಬೇಕು. ಇವತ್ತಿನ ಒಂದು ಮಾಡರ್ನ್ ಲೈಫ್ ಏನಂದ್ರೆ ಕಂಪ್ಯೂಟರು, ಸಿಸ್ಟಮ್, ಬರೀ ಫೋನು ಇಂಥದ್ರಲ್ಲೇ ಮುಳುಗೋಗಿರೋಂಥ ಮಕ್ಕಳುಗಳಿಗೆ ನಿಜವಾಗ್ಲೂ ಅವ್ರ ತಂದೆ ತಾಯಿಗಳು ಈ ಚಲನಚಿತ್ರನ ತೋರಿಸ್ಬೇಕು ಅಂತ ನಾನು ಒಂದು ಮನವಿನೇ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು. ಈ ಟೀಸರ್ ಮುಖಾಂತರ ನಾನು ಎಲ್ಲರೂ ಈ ಚಲನಚಿತ್ರ ಜೂನಲ್ಲಿ ಬಿಡುಗಡೆ ಆಗುತ್ತೆ. ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ನೋಡಿ ಹಳ್ಳಿ ಸೊಗಡಿನ ಒಂದು ಚಲನಚಿತ್ರನ ಎಲ್ಲರೂ ಒಂದು ಪ್ರೋತ್ಸಾಹಿಸಬೇಕು. ಮತ್ತೆ ಇಂಥ ಒಂದು ಚಿತ್ರಗಳು ಮುಂದೆ ಬರೋಂತ ಆಗ್ಬೇಕು. ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಇದನ್ನ ಹೆಂಗೆ ಅಂದ್ರೆ ಯಾವುದೇ ಒಂದು ಆರ್ಟಿಫಿಷಿಯಲ್ ಆಗಿ ಯಾವ ತರ ಒಂದು ಪ್ರಯತ್ನಗಳನ್ನ ಮಾಡಿದರೇನೆ ನ್ಯಾಚುರಲ್ ಆಗಿ ಒಂದು ಹಳ್ಳಿ ವಾತಾವರಣದಲ್ಲಿ ಯಾವ ತರ ಬರಬೇಕು ಪಿಕ್ಚರ್ ಅನ್ನೋದನ್ನು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಟೀಮ್ ಮಾಡಿದ್ದಾರೆ. ಅವರಿಗೆಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಈ ಸಂದರ್ಭದಲ್ಲಿ. ಮುಂದೆ ಅವ್ರ ಫಿಲಮ್ ರಾಜ್ಯಾದ್ಯಂತ ಅತಿ ಹೆಚ್ಚು ಸಕ್ಸಸ್ ಆಗಲಿ, ಇಂಥ ಒಂದು ಚಲನಚಿತ್ರಗಳು ಮುಂದೆ ಅರ್ಥಗರ್ಭಿತವಾದ ಒಂದು ಪಿಕ್ಚರ್ಗಳು ಬರಲಿ ಅನ್ನೋದು ನಮ್ಮ ತೀರ್ಥಹಳ್ಳಿಯ ಎಲ್ಲ ಒಂದು ಪ್ರಯತ್ನದಲ್ಲಿ ಮಾಡಿರೋಂಥದ್ದು ಸಕ್ಸಸ್ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.